ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇವತ್ತು ಗೋಬಿ ಮತ್ತು ಆಲೂಗಡ್ಡೆ ಕುರ್ಮಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ ತೋರಿಸ್ಬಿಡ್ತೀನಿ. ಒಂದು ಫುಲ್ಲು ಬಿಡಿಸಿಟ್ಕೊಂಡಿರೋಂಥ ಕಾಲಿಫ್ಲವರ್ ಅಂದರೆ ಗೋಬಿ, ಆಲೂಗಡ್ಡೆ 2, ಜೊತೆಗೆ 1 ಹಿಡಿಯಷ್ಟು ಬೀನ್ಸು, ಒಂದೇ ಒಂದು ಕ್ಯಾರೆಟ್. ಮೊದಲಿಗೆ ಆಲೂಗಡ್ಡೆ, ಹೂಕೋಸು, ಬೀನ್ಸು, ಕ್ಯಾರೆಟ್ ಎಲ್ಲವನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನೀರು ಸೇರಿಸಿ, ಸ್ವಲ್ಪ ಅಂದರೆ ಅದು ಮುಳುಗೋಷ್ಟು ಮುಚ್ಚಿಟ್ಟು ಅದನ್ನು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ತರಕಾರಿ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಸೊ ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ಬಟರ್ ಹಾಕೊಳ್ಳಿ. ನಂತರ 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಹಾಕ್ಕೊಂಡ್ರೆ ಈ ಥರ ಸಿರಿಯುತ್ತೆ. ಈರುಳ್ಳಿ, ಟೊಮೊಟೊ, ಒಂದು ಇಂಚು ಶುಂಠಿ, ಮೂರು ಬೆಳ್ಳುಳ್ಳಿ, ಪಾತ್ರೆಗಳೆಲ್ಲ ಬೇರೆ ಪಾತ್ರೆ ಇಟ್ಕೊಂಡು ಏನು ಎಲ್ಲ ತಿಂಗಳು ಟೊಮೊಟೊ ಬೆಳ್ಳುಳ್ಳಿ ಸಿಂಪಲ್ ಹಾಕ್ತಾರೆ ಅಂದರೆ ನನಗೆ ಈ ಥರ ಬೇಡಿ ಚಿಕ್ಕದಾಗಿ ಕನ್ಸಿಸ್ಟೆನ್ಸಿ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಇದೆ ಅಂದರೆ ಒಂದು 6 ಗೋಡಂಬಿ ಹಾಕೊಳ್ಳಿ. ಇಲ್ಲ ಅಂತ ಅಂದರೆ 10 ಕಡಲೆ ಬೀಜ ಹಾಕೊಳ್ಳಿ. ಚೆನ್ನಾಗಿ ಈಗ ನಾವು ಹುರ್ಕೊಳ್ಬೇಕಾಗ್ತಕ್ಕಂಥ ಹುರಿದಿರೋದನ್ನು ಆಡಿಸ್ಕೊಂಡು ಮತ್ತೆ ಇನ್ನೊಂದು ಪ್ಯಾನ್ ಅಥವಾ ಬೇಯಿಸಿರೋವಂಥ ಪಾತ್ರೆನೇ ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಪಲಾವ್ಗೆ ಹಾಕ್ತಿರಲ್ಲ ಮಸಾಲ, ಚಕ್ಕೆ, ಲವಂಗ, ಎಲೆ, ಮೊಗ್ಗು ಅವೆಲ್ಲ ಹಾಕೋಬೋದು. ಬಟ್ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಅದಾದ ನಂತರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಗ್ರೈಂಡ್ ಮಾಡಿರುವಂಥ ಪೇಸ್ಟು ನುಣ್ಣಗಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಸೊ ಇವುಗಳಿಗೆ ಆಯಿಸಿರುವಂಥ ಪೇಸ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ವಾಟರ್,
ಈ ಹಸಿ ಮಸಾಲ ವಾಸನೆ ಹೋಗೋ ತನಕ ಸ್ವಲ್ಪ ಹಾಗೆ ಮಸಾಲಾನ ಬೇಯೋಗ್ಬಿಡಿ. ಮಸಾಲ ಚೆನ್ನಾಗಿ ಬೆಂದ ನಂತರ ಒಂದು ಸ್ಪೂನು ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ, ಚೆನ್ನಾಗಿ ಮಿಕ್ಸ್ ಕೊಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ಅಚ್ಕಾರದ ಪುಡಿ, ಎಲ್ಲ ಮಿಕ್ಸ್ ಕೊಟ್ಮೇಲೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋಂಥ ತರಕಾರಿನ ಮಿಕ್ಸ್ ಮಾಡ್ಕೊಳ್ಳಿ. ಪ್ಲಸ್ ನಿಧಾನಕ್ಕೆ ಬಾಡಿಸ್ಕೊಳ್ಳಿ, ಯಾಕೆಂದರೆ ವಿಷಲ್ ಜಾಸ್ತಿ ಒಂದೇ ಕೂಗಿಸ್ಕೊಳ್ಳಿ. 2 ಕೂಗಿಸ್ಕೊಂಡ್ರೆ ತುಂಬ ಬೆಂದೋಗುತ್ತೆ. ನಂದು 2 ಆಗಿಬಿಡ್ತು. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಸ್ಲೋ ಆಗಿ ಮಿಕ್ಸ್ ಕೊಡಿ. ಚಪಾತಿ ಪೂರಿ ಎರಡರಲ್ಲಿ ಯಾವುದಕ್ಕೆ ಬೇಕಾದರೂ ಹಾಕೊಂಡು ತಿನ್ಬೋದು. ಪ್ಲಸ್ ರುಚಿಗೆ ತಕ್ಕಷ್ಟು ಗೋಬಿ ಬೆಂದೋಗಿರೋದ್ರಿಂದ ಕಾಣಿಸ್ತಿಲ್ಲ ಗಾಯ್ಸ್. ಸೊ ಒಂದೇ ವಿಷಲ್ ಕೂಗಿಸ್ಕೊಳ್ಳಿ ನೀವು ಗೋಬಿನ ಬೇಯಿಸ್ಬೇಕಾದ್ರೆ. ಉಪ್ಪಿಡೋದಕ್ಕೆ 10 ನಿಮಿಷ ಬಿಟ್ಟರೆ ಕುರ್ಮಾ ರೆಡಿ.